ಬೆಂಗಳೂರಿನ ಚಾಮರಾಜಪೇಟೆ ಹಿಂದೂರು ಭೂಮಿಯಲ್ಲಿ ಶವ ಸಂಸ್ಕಾರಕ್ಕೆ ಕ್ಯೂ ನಿಂತಿದ್ದಾರೆ 60 ಜನ ಏನೋ ಅಂತ್ಯ ಸಂಸ್ಕಾರಕ್ಕಂತೆ. ಆಮೇಲೆ ಗೊತ್ತಾಯ್ತು ಎಲ್ಲ ಕರೋನಾ ಅಲ್ಲ, ಅದು ಬೇರೆ ಬೇರೆ ಕಾರಣಕ್ಕೂ ಮೃತಪಟ್ಟವರು ಅಲ್ಲಿ ಇದ್ದರು. ಬೆಂಗಳೂರಿನಲ್ಲಿ ಹಸುವು ನೀಗಿಸ್ಕೋದಕ್ಕೆ ದೇವಸ್ಥಾನದಿಂದ ಪ್ರಸಾದಕ್ಕೆ ಕ್ಯೂ ಕಿಲೋಮೀಟರ್ ಗಟ್ಟಲೆ ಜನ ನಿಂತು ಬಿಟ್ಟಿದ್ದಾರೆ. ಪ್ರಸಾದಕ್ಕೋ ನಂಬಿಕೆನೋ ಏನೋ ಆ ಥರನೋ, ಯಾವ ಥರ ಇದು? ಗಾಳಿ ಮೂಲಕ ಕರೋನಾ ಹಬ್ಬತ್ತೆ ಅಂತ 32 ದೇಶಗಳ 239 ವಿಜ್ಞಾನಿಗಳ ತಂಡ ಒಂದು ವಾದ ಮಂಡಿಸಿದ್ದಾರೆ ವಿಶ್ವಸಂಸ್ಥೆಗೆ ಪತ್ರ ಬರ್ಕೊಂಡು. ಆದರೆ ಭಾಳ ದೊಡ್ಡ ಸೈಂಟಿಸ್ಟ್ಗಳು ಯಾರು ಒಪ್ತಾ ಇಲ್ಲ ಇದನ್ನು. ಹೌದು, ಗಾಳೀಲಿ ಹೋಗುತ್ತೆ, ಅದು 6 ಅಡಿ 7 ಅಡಿ 8 ಅಡಿ ಅಷ್ಟೇ, ಒಪ್ಕೊಂಡು ಹೋಗಲ್ಲ ಅದು ಅಂತ. ಚೀನಾದಲ್ಲಿ ಬೊಬನಿಕ್ ಪ್ಲೇಗ್ ಹೆಮ್ಮಾರಿ ಮತ್ತೆ ವಿಜೃಂಭಿಸುವ ಸೂಚನೆ ಕಾಣಿಸ್ತಾ ಇದೆ. 164-146 ಮಂದಿಗೆ ನಾವು ಮಾಡಿದಾರಂತೆ. ಅಪ್ಪ ಚೈನಾನವರು ಏನೇನು ಇಟ್ಕೊಂಡಿದ್ದೀರಾ ನಿಮ್ಮ ಬತ್ತಳಿಕೆಯಲ್ಲಿ? ಕರೋನಾ ಮಧ್ಯೆ ಬ್ಯಾಂಕ್ ಮುಂದೆ ಜನ ಸಾಮಾಜಿಕ ಅಂತರ ಮಾರತ ನಿಂತು ಬಿಟ್ಟಿದ್ರಂತೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುಂದೆ ಜನಸಾಗರ. ಯಾಕೆ ನಿಂತಿದ್ರು? ಕಾಸು ತಗೊಳಕ್ಕೆ ನಿಂತಿದ್ರ? ಏನು ಕತೆ? ನೇಕಾರರಿಗೆ ಲಾಕ್ಡೌನ್ ವಿಶೇಷ ನಗದು ಪರಿಹಾರಕ್ಕೆ ಸಿಎಂ ಕೊನೆಗೂ ಚಾಲನೆ ಕೊಟ್ಟಿದ್ದಾರೆ. 2,000 ರೂಪಾಯಿ ಬರುತ್ತೆ ಈಗ ಕಾಸು. ಜನ ಕಾದು 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 ಸುಸ್ತಾಗೋಗಿದ್ದಾರೆ. ಈಗ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಕಾಸು ಬಂದ್ಮೇಲೆ ಇದ್ಯಾವುದು ಅಂತ ಕೇಳ್ತಾರೆ. ಗಲ್ವಾನ್ ವಿಚಾರದಲ್ಲಿ ಚೀನಾ ಭಾರತದ ಒತ್ತಡಕ್ಕೆ ಮಣದಂಗೆ ಕಾಣುತ್ತೆ. ಟೆಂಟ್ಗಳನ್ನು ತೆಕ್ಕೊಂಡು ಹೊರಟಿದ್ದಾರಂತೆ. ಹಿಂದಕ್ಕೆಲ್ಲ ಹೋಗಿದ್ದಾರೆ ಸ್ವಲ್ಪ. ನೋಡೋಣ, ಆದರೂ ನಂಬಕ್ಕಾಗಲ್ಲಪ್ಪ ಇವ್ರನ್ನ. ಇದೇ ಮೊದಲ ಬಾರಿಗೆ ರಾಯಚೂರು ಶಕ್ತಿನಗರದಲ್ಲಿರುವ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ RTPSನ 8 ಘಟಕ ಬಂದ್. ಯಾಕೆ ಅಂದರೆ ವಿದ್ಯುತ್ಗೆ ಡಿಮಾಂಡ್ ಇಲ್ಲ. ನಗದು ವಿಡ್ರಾ ಮಾಡೋಕ್ಕೆ SBI ಹೊಸ ನಿಯಮ ತಂದಿದೆ. 25,000 ರೂಪಾಯಿ ಒಳಗಡೆ ಇರೋ ವೇತನದಾರರು 2 ಸರಿ ಶಾಖೆಗೆ ಹೋಗಿ ಉಚಿತವಾಗಿ ವ್ಯವಹಾರ ಮಾಡ್ಬೋದಂತೆ. 50,000 ರೂಪಾಯಿವರೆಗೂ ಇರೋರು ಸಂಬಳ 10 ಬಾರಿ ಹೋಗ್ಬೋದಂತೆ. ಆಮೇಲೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾಡಿದ್ರೆ 10ರಿಂದ 20 ರೂಪಾಯಿ ದಂಡ ಹಾಕ್ತಾರಂತೆ. ಬಿಜಾಪುರದಲ್ಲೆಲ್ಲ ಶಿರಬೂರು ನದಿ ತೀರದಲ್ಲಿ ಬಬಲೇಶ್ವರದಲ್ಲಿ ಚಿರತೆ ಕಾಣಿಸ್ಬಿಟ್ಟಿದೆ. ಓಡಾಡ್ಕೊಂಡು ಹೋಗಿದೆ ಕ್ಯಾಮ್ರಲ್ಲಿ. ಅದಕ್ಕೂ ಕರೋನಾ ಬೇಜಾರಾಗಿರಬೇಕು. ಲಾಕ್ಡೌನು ಒಂದು ವಾಕಿಂಗಿಗೆ ಬಂದಿರುತ್ತೆ.